ಏನೋ ಹೇಳ್ತಾಳೆ ಹೊಸ ಕೇಳ್ಕೊಂಬರೋಣ ಬನ್ರಪ್ಪ. ಆಕ್ಟರ್ ರೀ, ಡಾನ್ಸರ್ ಕೂಡ ಹೌದು. ಸಿಂಗರ್ ಕೂಡ ಹೌದು. ನಾಳೆ ಒತ್ತರಕ್ಕೆ ಮಕ್ಕಳಾಗ್ಬೇಕು, ಆ ತರದ್ದು ಒಂದು ಹಾಡು ಹೇಳ ನೋಡ್ಮ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು, ಯಾರೆತ್ತ ಮಗನು ನಮಗಾಗೆ ಬಂದನು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಇನ್ನು ಏನೇನ್ ಟ್ಯಾಲೆಂಟ್ ಇದೆ, ಗುರು ಶಿಷ್ಯರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಹಲೋ ಗೈಸ್, ನಾವಿವತ್ತು ರೋಸ್ಟ್ ಮಾಡೋಣ ರಕ್ಷಕ್ ಬುಲೆಟ್ನ, ಅಲ್ಲ ಬಕೆಟ್ನ. ಹಂಗಾದ್ರೆ ಶುರು ಮಾಡ್ಕೊಳ್ಳೋಣ ಬನ್ನಿ. ಖಂಡಿತ ಅದೇ ಧೈರ್ಯ ನನಗೆ ಇವತ್ತು. ನೀವೆಲ್ಲ ಬೆಳೆಸಿರ ಖಂಡಿತ ಖಂಡಿತ. ಒಳ್ಳೆದಾಗ್ಲಿ, ಒಳ್ಳೆದಾಗಿ ಎಲ್ರಿಗೂ ಒಳ್ಳೆದಾಗಿ. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ವಜ್ರ ಬಲ್ಲಾಳರಾಯ, ಸೋಗೆ ಬಲ್ಲಾಳರಾಯ, ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅದು ಇದು ಎಲ್ಲ ತಲೆ ಬೇಡ. ಅಪ್ಪ ಪ್ರೀತಿಯಿಂದ ಹಾಕಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾರು ಎಲ್ಲಿಂದ ಬಂದಿರಪ್ಪ, ನನಗೆ ವಿಜಯಪುರ, ಬೆಳಗಾವಿ, ಧಾರವಾಡ, ಹುಬ್ಳಿ ಎಲ್ಲೆಲ್ಲಿಂದ ಕಾಲ್ಗಳು ಎಲ್ಲೆಲ್ಲಿಂದ ಬರ್ತಿರಪ್ಪ. ಒಂದರ ಹಿಂದಿನ ದಿನ ಬಂದಿಪ್ಪ, ಎಲ್ಲೋ ಆಲ್ಟ್ ಆಗಿ ಇವತ್ತು ಬಂದಿದ್ರು, ನನ್ನ ಫೋಟೋ ತೆಗೆಸ್ಕೊಂಡು ಪ್ರೀತಿಯಿಂದ ಮಾತಾಡಿ ಹೋಗಿದ್ದಾರೆ. ಅದು ನನಗೆ ತುಂಬಾ ಖುಷಿ ಅನ್ಸುತ್ತೆ. ಏನು ಮಾಡಿಲ್ಲ ಅಂತ ಹೇಳಿದ್ರೆ ಪ್ರೀತಿ ಕೊಡ್ತಾರೆ. ಇನ್ನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ 100% ದುಡ್ಡು ಮಟ್ಟದಲ್ಲಿ ಪ್ರೀತಿ ಕೊಡ್ತಾರೆ. ಅದಕ್ಕೆ ಅಷ್ಟೊಂದು ನಾನು ಇವತ್ತು ಪೇಪರ್ ಬಸ್ ಕೊಟ್ಬಿಡ್ತೀನಿ. ಮುಂದಿನ ಫುಲ್ ದುಡ್ಡು ಮಟ್ಟಕ್ಕೆ ಮಾಡಬೇಕು, ಮಾಡ್ತೀನಿ. ಥ್ಯಾಂಕ್ ಯು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಏನು ಅಂತ ಹುಟ್ಟಿಸ್ಬಿಟ್ರು. ಮೀನಾಕ್ಷಿ ಇಷ್ಟಪಡ್ತೀನಿ. ಯಾವ ತರ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಒಂದು ಮಾಸ್ ಗೆಟಪ್ ಅಲ್ಲೇ ನಾನು ಇಷ್ಟಪಡೋದು. ರೊಮ್ಯಾಂಟಿಕ್ ಅಷ್ಟು ನನಗೆ ಆಗಲ್ಲ. ಮಾಸಲ್ಲಿ ನಂಗೆ ತುಂಬಾ ಇಷ್ಟ ಇದೆ. ಒಂದೊಳ್ಳೆ ಮಾಸ್ ಮೂವಿ ಮಾಡೋಕೆ ಫಸ್ಟ್ ಅಲ್ಲೇ ಅಂದ್ಬಿಟ್ಟು ಇದೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ರುಕೋ ಜರ ಸಬರ್ ಗುರು. ಒಂದು 10 ಮಾಸ್ ಡೈಲಾಗ್ ಬಿಟ್ರೆ ಇಡೀ ಕರ್ನಾಟಕನೇ ನಮ್ದು ಕೊಂಡ್ಕೊಬೋದು. ಎಷ್ಟಾಯ್ತು ಇಲ್ಲಿವರೆಗೂ? ಎಷ್ಟಾಯ್ತು ನಿಮ್ದು? ಎಷ್ಟಾಯ್ತು ಅಂದೆ, ಗೊತ್ತಾಗಿಲ್ಲ. ನಿಮ್ದು ಮಾಸ್ ಡೈಲಾಗ್ ಎಷ್ಟಾಯ್ತು ಇಲ್ಲಿವರೆಗೂ? ಮಾಸ್ ಡೈಲಾಗ್ ಬುಲೆಟ್ ಫೈರ್ ಆಗ್ತಾ ಇದ್ರೆ ಅದು ಬುಲೆಟ್. ಅದು ಸುಮ್ಮನೆ ಇದು ಕೂತ್ಕೊಂಡ್ಬಿಟ್ರೆ ನಾವು ಕೆಲಸ ಉಪಯೋಗಿಸಲ ಅಂದ್ರೆ ಯಾವ ಗನ್ ಆದ್ರೂ ತುಕ್ಕು ಹಿಡಿದು ಬಿಡುತ್ತೆ. ಫೇಸ್ಬುಕ್ ನಾನು ಯೂಸ್ ಮಾಡ್ತಾ ಇದ್ದೆ. 13 ವಯಸ್ಸು ನನಗೆ. ಅವಾಗ ನನಗೆ ಮೊಬೈಲ್ ಅಂದರೆ ಅವಾಗ ಇನ್ನೂ ಏನೂ ಗೊತ್ತಿಲ್ಲ, ಫೇಸ್ಬುಕ್ ಅಂದರೆ ಏನು ಅಂತ ಗೊತ್ತಿಲ್ಲ. ಮಿಸ್ ಆಗಿ ನಾನು ಅಂದರೆ ಚಿಕ್ಕ ವಯಸ್ಸಿಂದ ಪಟ್ಟ ಅಭಿಮಾನಿ. ಅವ್ರದ್ದೊಂದು 2010 ಏನೋ ಒಂದು ಆಗಿತ್ತು, ಒಂದು ವಿಷಯ. ಅವಾಗ ನಾನು 2 ದಿವಸ ಊಟನೇ ಬಿಟ್ಬಿಟ್ಟಿದ್ದೆ ಅವ್ರಿಗೂ. ಇವ್ನು ಯಾವನ ಸೆಡೆ ನನ್ನ ಮಗಗೋಸ್ಕರ, ಯಾಕಂದರೆ ಬಾಸ್ ಹಿಂಗಾಗೋಯ್ತಲ್ಲ ಅಂದ್ಬಿಟ್ಟು. 2013 ಏನಾಯಿತು ಅಂದರೆ ನಾನು ಫೇಸ್ಬುಕ್ಕಲ್ಲಿ ಒಂದು ರಿಕ್ವೆಸ್ಟ್ ಕಳಿಸಿದೆ. ದರ್ಶನ್ ತೂಗ್ದೀಪ್ ಅಂತ, ಶ್ರೀನಿವಾಸ್ ಅಂತ ಇದೆ, ಅದಕ್ಕೆ ರಿಕ್ವೆಸ್ಟ್ ಕಳಿಸಿದೆ. ರಿಕ್ವೆಸ್ಟ್ ಕಳಿಸಾದ್ಮೇಲೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋದೆ. ಬನ್ನಿ ಸರ್ ಅಂದರು. ಹೋದೆ. ಲೋಫರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತ ನಮ್ ದೇಶ ಮುಂದುವರಿಯೋದು? ಯಾವತ್ತ ನಮ್ ನನ್ನ ಅಂಕಲ್ಗೆ ಆಕ್ಸಿಡೆಂಟ್ ಆಗಿತ್ತು ಮೈಸೂರಲ್ಲಿ. ಅಪ್ಪ ಮೀಟ್ ಮಾಡಕ್ ಹೋದಾಗ ಹಾಸ್ಪಿಟ್ಲಲ್ಲಿ ಮಗ ಏನ್ ಮಾಡ್ತಾ ಇರೋ ಅಂತ ಕೇಳಿದ್ದಾರೆ. ಈ ತರ ನಡೀತಿದೆ ಪ್ರಾಕ್ಟೀಸ್ ಅಂತ ಜಿಮ್ ವಿಡಿಯೋಸ್ ಎಲ್ಲ ತೋರಿಸ್ತಿದ್ದಾರೆ. ಅವ್ನಿಗೆ ವೆಯ್ಟ್ ಎತ್ತಬೇಡ ಅಂತ ಹೇಳು, ಅವನು ನನ್ನ ಹೈಟ್ ಬರಬೇಕು. ಅವ್ನ ಕಟ್ಔಟ್ನ ನಾನು ಹಿಂಗೆ ಎತ್ತಿ ನೋಡ್ಬೇಕು. ನನ್ನ ಕಟ್ಔಟ್ನ ನಾನು ಹೆಂಗೆ ನೋಡ್ತಾ ಇದ್ದೀನಿ, ಅವ್ನ ಕಟ್ಔಟ್ನ ನಾನು ಹಂಗೆ ನೋಡ್ಬೇಕು. ನಂಗೆ ತುಂಬ ಆಸೆ ಇದೆ. ಅವ್ನು ಕುಳ್ಳಕ್ಕಾಗಬಾರ್ದು, ಅವ್ನು ಹೈಟ್ ಆಗ್ಬೇಕು. ನಾನು ಹಿಂಗೆ ಬರೋ, ನನ್ನ ತಲೆಗೆ ನಾನು ಕರೆಕ್ಟಾಗಿ ಹಿಂಗೆ ಬರ್ಬೇಕು, ಅವ್ನು ಹೈಟ್ ಇರಬೇಕು ಅಂತ ಒಂದು ಸಜೆಸ್ಟ್ ಮಾಡಿದ್ರು. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ.